बच्चे कुछ हो गया तो प्लीज I request the government officials and authorities to take action immediately as early as possible and take some swift response to rectify things. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು HBR ಲೇಔಟಲ್ಲಿ ಇದ್ದೀವಿ. HBR ಲೇಔಟಲ್ಲಿ ಏನು ಸಮಸ್ಯೆ ಅಂದರೆ ಇಲ್ಲೊಂದು ನಡೆದಾಡೋ ಬ್ರಿಡ್ಜ್ ಇದೆ. ಈ ಬ್ರಿಡ್ಜು ಕೆಳಗಡೆಯಿಂದ ಎಲ್ಲ ಕುಸ್ತೋಗಿದೆ. BBMP ಅಧಿಕಾರಿಗಳು ಪದೇ ಪದೇ ಹೇಳ್ತಾನೆ ಇರ್ತೀವಿ ನಾವು, ಕಣ್ಣು ಮುಚ್ಕೊಂಡು ಕೂತಿದ್ದಾರೋ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ಗಮನನೇ ಇಲ್ವೋ, ಇಲ್ಲ ಗೊತ್ತಿದ್ದು ಜಾಣ್ ಕುಳ್ರು ಹಂಗಿರ್ತಾರೋ ಅದು ಗೊತ್ತಿಲ್ಲ. ಆದರೆ ಇವತ್ತು ನೋಡಿ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಎಲ್ಲ ಸ್ಕೂಲ್ಗಳಿಗೆ ಹೋಗ್ತಾರೆ. ಇಲ್ಲಿ ಆ ಕಡೆ ಮನೆಗಳಿದೆ. ಇಲ್ಲಿ ದಾಟಬೇಕಾದ್ರೆ ಏನಾದರೂ ಅನಾಹುತ ಆಗಿ ಮತ್ತೆ ಮೊನ್ನೆ ಗೋವಿಂದಪುರದಲ್ಲಿ ಚರಂಡಿ ಕಾಮಗಾರಿ ಅರ್ಧ ಬಿರ್ದಕ್ಕೆ ನಿಲ್ಲಿಸಿ ಅಲ್ಲೊಂದು ಮಗು ಸಾವಾಗಿದೆ. ಇಲ್ಲಂಥ ಘಟನೆ ನಡೆಯೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ. ದಯವಿಟ್ಟು ಜಾರ್ ಸಾಹೇಬ್ರೆ ನೀವು ಈ ಕಡೆ ಗಮನ ಕೊಡಿ. ಬನ್ನಿ, ಇಲ್ಲಿ ಸುಮಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಏನು ಇವ್ರ ಪ್ರಾಬ್ಲಮ್ ಕೇಳ್ಕೊಂಡು. 11 ಕ್ರಾಸ್ನಲ್ಲಿ ಇರೋದು ಇದು ಬ್ರಿಡ್ಜ್ ಒಂದು ಐತೆ, ಇದು ತುಂಬ ಡ್ಯಾಮೇಜ್ ಆಗಿಬಿಟ್ಟೈತೆ. ಇಲ್ಲಿ ಎಲ್ಲ ಶಾಲೆ ಸ್ಕೂಲ್ ಐತೆ, ಮಸೀದಿ ಐತೆ, ಎಲ್ಲ ವಯಸ್ಸವರು ಎಲ್ಲ ನಮಾಜಿಗೆಲ್ಲ ಹೋಗ್ತಾರೆ. ಚಿಕ್ಕ ಮಕ್ಕಳು ಎಲ್ಲ ನಮ್ಮ ಮಸೀದಿಗೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ. ಇದು ಬ್ರಿಡ್ಜ್ ತುಂಬ ದಿವಸದಿಂದ ಅಲ್ಲಾಡ್ತೈತೆ. ಹೆಚ್ಚು ಕಡಿಮೆ 1.5 ತಿಂಗಳಿಂದ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇದು ಜಾರ್ಜ್ ಸರ್ಗೆ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಸಿ ಅವ್ರಿಗೆ ಹೇಳಿದ್ವಿ. ಏನು ಆಕ್ಷನ್ ಅವ್ರು ತಗೋತಾ ಇಲ್ಲ. ಇಲ್ಲಿಂದ ಈ ಬ್ರಿಡ್ಜಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತೈತೆ. ಯಾಕಂದರೆ ಚಿಕ್ಕ ಮಕ್ಕಳು ಎಲ್ಲ ಇದ್ದಾರೆ. ಇಲ್ಲಿ ಅಂಗನವಾಡಿ ಐತೆ, ಸ್ಕೂಲ್ ಐತೆ, ಶಾಲೆ ಎಲ್ಲ ಐತೆ, ಇಲ್ಲಿ ಮಸೀದಿ ಐತೆ. ಓಡಾಡೋಕೆ ತುಂಬ ಕಷ್ಟ ಐತೆ. ಏನಾರ ದೊಡ್ಡ ಅನಾಹುತ ಆದರೆ ಯಾರು ಜಿಮ್ಮೆದಾರ ಆಗ್ತಾರೆ. ದಯವಿಟ್ಟು ಇದು ಈಗ BBMP ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ದೀರಿ, ಏನಾದರೂ ಕೊಟ್ಟಿದ್ದೀರಾ? ಎಲ್ಲರೂ ಸೇರಿ ಆಕ್ಷನ್ ತಗೊಂಡಿವಿ. ಮಸೀದಿಯಿಂದನೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಏನಿರೋದು ಇದು ಮಾಡಿ ಅಂತ. ಎಲ್ಲರೂ ಸೇರಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಏನು ಆಕ್ಷನ್ ತಗೋತಾ ಇಲ್ಲ. ಗೌರ್ಮೆಂಟ್ ಹೇಳ್ತವ್ರೆ ಬೇಕಂದ್ರೆ ಎಲ್ಲರೂ ಇಲ್ಲಿ ಏರಿಯಾದವರು ಬಜೆಟ್ ಇಲ್ಲ, ಸ್ಯಾಂಕ್ಷನ್ ಆದರೆ ರೆಡಿ ಮಾಡ್ತೀವಿ ಅಂತ ಹೇಳೋಗ್ತವ್ರೆ. ಏನು ಇಮಿಡಿಯೇಟ್ ಆಕ್ಷನ್ ತಗೋತಾ ಇಲ್ಲ. ಇದು CEO ಅವರು ಆಕ್ಷನ್ ತಗೊಂಡವ್ರೆ. BBMP CEO ಅವರೇ, ಇಲ್ಲಿ ಒಂದು ಬ್ರಿಡ್ಜ್ ಬೀಳ್ತಾ ಇದೆ, ಇಲ್ಲಿ ಯಾರ್ದಾದ್ರೂ ಸಾವು ಆಗ್ಬೋದು ಅಂತ ನಿಮ್ಮ ಹತ್ರ ಬಂತು ಹೇಳಿದಾಗ ಬಜೆಟ್ ಇಲ್ಲ ಅಂತ ಹೇಳ್ತೀರಾ ಅಂದರೆ ನಾಚಿಕೆ ಆಗ್ಬೇಕಲ್ರಿ. ನಿಜವಾಗ್ಲೂ ನಾಚಿಕೆ ಪಡಬೇಕು. ನೋಡಿ, ಜನ ಹೇಳ್ತಾರೆ ನಿಮ್ಮ ಹತ್ರ ಬಂದು ಒಂದು ಅರ್ಜಿ ಕೊಟ್ಟಾಗ ಇದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತೀರಾ ಅಂದರೆ, ಇಲ್ಲಿ ಯಾವುದಾದ್ರೂ ಒಂದು 2-3 ಸಾವು ಆದಮೇಲೆ ಅವ್ರಿಗೆ ಪರಿಹಾರ ಕೊಡೋಕೆ ನಿಮ್ಮ ಹತ್ರ ಬಜೆಟ್ ಬರುತ್ತಾ? ಅವಾಗ ಇಲ್ಲ, ಆವಾಗ ನಿಮಗೆ ಯಾರು ಸತ್ರು ಅಂತ ಬಂದು ನೋಡ್ಕೊಂಡು ಹೋಗೋಕೆ ಬಜೆಟ್ ಇರುತ್ತಾ? ನೋಡಿ, ಆದಷ್ಟು ಬೇಗ ನೀವು ಬ್ರಿಡ್ಜ್ ಏನೈತೆ ಎಲ್ಲ ರೆಡಿ ಮಾಡಿಕೊಟ್ರೆ ತುಂಬ ಉಪಕಾರ ಆಗುತ್ತೆ ಎಲ್ಲರಿಗೂ. ನಮಗೋಸ್ಕರ ಅಲ್ಲ, ಚಿಕ್ಕ ಮಕ್ಕಳು ಇದ್ದಾರೆ, ವಯಸ್ಸವರು ಇದ್ದಾರೆ, ದೇವಸ್ಥಾನದ ಐತೆ, ಇಲ್ಲಿ ಪಕ್ಕ ದೇವಸ್ಥಾನ ಮಸೀದಿಗೆ ಹೋಗೈತೆ, ಅಂಗನವಾಡಿ ಐತೆ, ಕೂಲಿಯವರೆಲ್ಲ ಬೆಳಗ್ಗೆ ಹೊತ್ತು ಕೂಲಿ ಹೋಗ್ತಾರೆ, ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಡ್ಯೂಟಿಗೆ ಹೋಗ್ತಾ ಇರ್ತಾರೆ. ಸುಮಾರು ಜನ ಕಾಲೇಜ್ಗೂ ಹೋಗ್ತಾರೆ. ಬಸ್ ಸ್ಟಾಪ್ ತುಂಬ ದೂರ ಇದೆ, ಹತ್ರ ಈ ದಾರಿ ಹೋಗೋಕ್ಕೆ ಹತ್ರ ಇದೆ ಅಂತ ಈ ಬ್ರಿಡ್ಜ್ ಮೇಲೆಯಿಂದ ಹೋಗ್ತಾರೆ. ಆ ಬ್ರಿಡ್ಜು ಚೆನ್ನಾಗಿಲ್ಲ ಅಂದರೆ ಹೇಗೆ? ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದು ಬ್ರಿಡ್ಜ್ ಕಟ್ಕೊಡಿ. ಸ್ಕೂಲ್ ಇದೆ ಸರ್, ಅದರಿಂದ 6 ದಿನ ಸ್ಕೂಲ್ ಇದೆ. ಎಲ್ಲರೂ ಎಷ್ಟು ಜನ ಹೋಗ್ತಾರೆ ಗೊತ್ತಾ ಮಕ್ಕಳು? ತುಂಬಾ ಭಯ ಆಗುತ್ತೆ. ನಮ್ಗೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಹೋಗೋದು ತುಂಬಾ ದೂರ ಆಗುತ್ತೆ. ಸ್ವಲ್ಪ ಇದು ಮಾಡಿ ರೆಡಿ ಮಾಡಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಎಷ್ಟು ತಿಂಗಳಿಂದ ಹಾಳಾಗಿದೆ? ಇದು 2.5 ತಿಂಗಳಿಂದ ಹಾಳಾಗಿದೆ. ನಾವು ಹೇಳಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ, ಯಾರು ಇನ್ನೂ ಬಂದು ನೋಡ್ಲಿಲ್ಲ. ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಯಾರು ನೋಡ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ನಮ್ಗೆ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಜಾಸ್ತಿ ಆಗುತ್ತೆ ಅಂದ್ರೆ ಗೊತ್ತಿಲ್ಲ, ಅದು ಯಾರು ಯಾಕೆ ರೆಡಿ ಮಾಡಲಿಲ್ಲ ಅಂತ. ಅದರಿಂದ ನಮಗೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬ ಕಷ್ಟ ಆಗುತ್ತೆ, ಭಯ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆಲ್ಲ. ನಮಗೆ ಬಿದ್ದು ಏನಾದರೂ ಆದರೆ ಮಕ್ಕಳು ಇದ್ದಾರೆ, ಈ ಕಡೆ ಸ್ಕೂಲ್ಗೆ ಹೋಗೋರೆಲ್ಲ ಇದ್ದಾರೆ. ಅದರಿಂದ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಬೇಗ ಮಾಡಿಕೊಡಿ ಅಂತ. ನಿಮ್ಮ ಹೆಸರು? ಚಿತ್ರ ಅಂತ.